ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದಿನಾಂಕ 15/10/2025 ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ದಲಿತ ಸಂಘ DHS ಸಿರುಗುಪ್ಪ ಹಾಗೂ ಶೋಷಣೆ ಮುಕ್ತ ಮಂಚ್ ನವದೆಹಲಿ. ಮುಖ್ಯಾಂಶಗಳು. ಈ ದೇಶದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರಿಗೆ ಅಪಮಾನ ಮಾಡಿದ ವಕೀಲರಾದ ರಾಕೇಶ್ ಕಿಶೋರ್ ಎಂಬ ವಕೀಲರನ್ನು ಗೌರವಾನ್ವಿತ ನ್ಯಾಯಾಧೀಶರ ಮೇಲೆ ಶೂ ಎಸೆದಿರುವುದು ಖಂಡಿಸಿ ಇಂದು ಸಿರುಗುಪ್ಪ ತಾಲೂಕಿನ ಮಾನ್ಯ ಶ್ರೀ ತಹಸೀಲ್ದಾರ್ ಆದ ಗೌಸಿಯಾ ಬೇಗಂ ಅವರಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ BL ಈರಣ್ಣ ಅವರು ಮಾತನಾಡಿ, ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ CG ಮಾನ್ಯ ಶ್ರೀ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ನ್ಯಾಯಾಲಯದ ವಿಚಾರಣೆ ಸಂದರ್ಭದಲ್ಲಿ ವಕೀಲರಾದ ರಾಕೇಶ್ ಕಿಶೋರ್ ತಮ್ಮ ಶೂ ಎಸೆದಿದ್ದು ಗೌರವಾನ್ವಿತ ನ್ಯಾಯಾಧೀಶರ ಮೇಲೆ ಎಸಗಿರುವುದನ್ನು DHS ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ವಿಷಯವಾಗಿ ಈಗಾಗಲೇ ತುಂಬಾಷ್ಟು ಸಂಘಟನೆಗಳು ಸಹ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಆ ಒಂದು ವ್ಯಕ್ತಿಯ ಮೇಲೆ, ಅಂದರೆ ಒಂದು ಶೂ ಎಸೆದಿರತಕ್ಕಂಥ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿಲ್ಲ ಮತ್ತು ತಕ್ಷಣವೇ ಅವರನ್ನು ಬಂಧಿಸಬೇಕು, ಅವರ ಮೇಲೆ ಕಠಿಣವಾದ ಸೆಕ್ಷನ್ಗಳನ್ನು ಹಾಕಿ ಗಡೀಪಾರು ಮಾಡಬೇಕೆಂದು ಈ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳು ಸೇರಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಸಂಘದ ಮುಖಂಡರುಗಳಾದ HB ಓಬಳೇಶಪ್ಪ, M ಹುಲಿಯಪ್ಪ, ಭಾಷಾ ಮತ್ತು P ರಮಣ್ಣ ಮತ್ತು ಇನ್ನೂ ಹಲವಾರು ಜನ ಸಂಘಟನೆಯ ಮುಖಂಡರುಗಳು ಸೇರಿಕೊಂಡು ಈ ಒಂದು ಮನವಿ ಪತ್ರವನ್ನು ಮಾನ್ಯ ಶ್ರೀ ತಹಸೀಲ್ದಾರರ ಮೂಲಕ ಗೌರವಾನ್ವಿತ ನ್ಯಾಯಮೂರ್ತಿಗಳ ಸನ್ನಿಧಿಗೆ ಕಳಿಸುವುದರಲ್ಲದೆ ಇದಕ್ಕೆ ಸಂಬಂಧಪಟ್ಟಂತಹ ಗೌರವಾನ್ವಿತ ರಾಷ್ಟ್ರಪತಿಗಳು ಮತ್ತು ಭಾರತ ಸರ್ಕಾರ, ರಾಷ್ಟ್ರಭವನ ನವದೆಹಲಿ ಹಾಗೂ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ, ರಾಜ್ಯಭವನ ಬೆಂಗಳೂರು ಇವರ ದ್ವಾರ ಮಾನ್ಯ ಶ್ರೀ ತಹಸೀಲ್ದಾರರು ಕಳಿಸಿಕೊಟ್ಟು ಒಂದು ಕಾನೂನುಬದ್ಧತೆಯಾಗಿ ಈ ಒಂದು ಹೇಳಿಕೆಯನ್ನು ಮತ್ತು ಈ ಒಂದು ಜನರ ಆಕ್ರೋಶವನ್ನು ಪರಿಗಣನೆಗೆ ತೆಗೆದುಕೊಂಡು ಆ ಒಂದು ವ್ಯಕ್ತಿಯ ಮೇಲೆ, ಅಂದರೆ ವಕೀಲರ ಮೇಲೆ ತಕ್ಷಣವೇ ಬಂಧನೆಗೆ ಒಳಪಡಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ, ಸಿರುಗುಪ್ಪ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್